ಮೊದ್ಲ 9-10 ತಾಸಿಗೆ ಮೈ ದಣ್ಕಂತಿದ್ವಿ. ಈಗ 12 ತಾಸು ಮಾಡಿದ್ರೆ ದಣ್ಕೊಂಬದಲ್ ಸರ್. ಸೀಟ್ ಅಷ್ಟು ಡಿಲಕ್ಸ್ ಕಂಫರ್ಟೇಬಲ್ ಇದೆ. ಬಗ್ಗೆ ಹಾಕಬೇಕಂದ್ರೆ ತ್ರಾಸ ಆಯ್ತಿತ್ತು. ಏನಂದ್ರೆ ಈಗ ಏನಾಗ ಸರ್ ಈಗ ಆದ ಸಲಾಗೆ ಸೀಟಿನ ಮೇಲೆ ಕುಂತ್ಕೊಂಡು ಮನುಷ್ಯ ದಣ್ಕೊಂಬದಲ್ಲ. ನಮ್ಮೆಲ್ಲ ಉತ್ತರ ಕರ್ನಾಟಕ ಮಂದಿಗೆ ನಾನು ನಿಮ್ಮ ವಿಕೆಟ್ ಆಟ ಸುನಿಲ್ ಮಾತಾಡೋದು. ಇವತ್ತಿನ ಈ ವಿಡಿಯೋ ವಿಶೇಷತೆ ಏನಪ್ಪಾ ಅಂದ್ರೆ ಕೇವಲ 75 ದಿನಗಳಲ್ಲಿ 1000 ಟ್ರ್ಯಾಕ್ಟರ್ಗಳನ್ನು ಖರೀದಿಸಂತ ರೈತರ ಬಗ್ಗೆ ಮತ್ತು ಟ್ರ್ಯಾಕ್ಟರ್ ಬಗ್ಗೆ ಇರ್ತಕ್ಕಂಥ ಫೀಚರ್ಸ್ ಬಗ್ಗೆ ರೈತರ ಒಪಿನಿಯನ್ ಏನಂತ ತಿಳ್ಕೊಳಕ್ ನಾವು ಬಂದಿದ್ದೀವಿ. ಬರ್ರಿ ರೈತರು ಏನು ಹೇಳ್ತಾರಂತ ಅವ್ರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ವಿನಯ್ ಸರ್. ಊರು? ಚಾಕಾಪುರ್. ಓಕೆ, ಈಗ ಟ್ರ್ಯಾಕ್ಟರ್ ನಿಮ್ಗೆ ಈ ಟ್ರ್ಯಾಕ್ಟರ್ ತಗೊಳಕ್ಕಿಂತ ಮುಂಚೆ ನಿಮ್ಮ ಹತ್ರ ಯಾವ ಕಂಪ್ನಿ ಟ್ರ್ಯಾಕ್ಟರ್ ಇತ್ತು? ನಮ್ಮದು ಮೊದ್ಲು ಹಳೆ ಗಾಡಿ ಇತ್ತು ಸರ್. ಹಳೆ ಗಾಡಿ ಯಾವ ಕಂಪ್ನಿ ಇತ್ತು? ಈಗ ಮಹೇಂದ್ರ ಕಂಪ್ನಿ ಸರ್. ಮಹೇಂದ್ರ ಹಳೆ ಟ್ರ್ಯಾಕ್ಟರ್. ಹಳೆ ಟ್ರ್ಯಾಕ್ಟರ್. ಈಗ ಈ ಟ್ರ್ಯಾಕ್ಟರ್ ತಗೊಳಕ ಇದ್ರಾಗ ಏನ್ ಚಲೋ ಐತೆ ಅಂತ ಹೇಳಿ ತಗೊಂಡ್ರಿ ಸರ್? ಈ ಟ್ರ್ಯಾಕ್ಟರ್ ತಗೊಂಬಕ್ಕೆ ಚಲೋ ಅಂದ್ರೆ ಸರ್ ಹೈಟ್ ಅವ್ ಇವು. ಇದು ಪಿಂಡ ಆದಿದು ಏನಂದ್ರೆ ಸರ್ ಮೊದ್ಲು ಗಾಡಿ ಇಂದ ನಾವು ಟ್ರಾಲ್ ವರ್ಕು ರೈತರು ಎಲ್ಲಿಗೇನ ಗೊಬ್ಬರ ಹೊಡಿಬೇಕಾದ್ರೆ ಗಾಡಿ ಎದ್ದೇಳ್ತದೆ ಸರ್. ಏನಂದೆ ಈಗ ಈ ಗಾಡಿ ತಗೊಂಡ ಮೇಲೆ ನಾವು ಏನೋ ಲೋಡ್ ಬಿದ್ರೂ ಎದ್ದೇಳಲ್ಲ ಸರ್. ಆಮೇಲೆ ಹತ್ತಲ್ದಾಗ ಕುಂಟೆ ಹೊಡೆದ್ರೂ ಗಿಡ ಮಕ್ಕಂತಿದ್ವಿ ಸರ್. ಈ ಗಾಡಿ ಮಕ್ಕಂಬದಲ್ಲ ಕಡೆಗೆ ಎದ್ರೂ ಆಗಿಂದ ಆಗಲೇ ಎದ್ದೇಳ್ತಾವ. ಮತ್ತೆ ಇಲ್ಲಿ ಆಲ್ಡ್ರಲಾಕ್ ಇದಿತ್ತು ಸರ್, ಸಣ್ಣಗೇರಿತ್ತು. ಹೌದು, ಹೈ ಲೋಡ್ ಗೇರ್ ಚಿಕ್ಕದಿತ್ತು. ಚಿಕ್ಕದಿದ್ದರೆ ನಾವು ದಣ್ಕಂತಿದ್ವಿ ಸರ್. ಬಗ್ಗೆ ಹಾಕಬೇಕಾದ್ರೆ ತ್ರಾಸ ಬರ್ತಿತ್ತು. ಈ ಸೀಟನ್ನ ಹೈಟ್ ಕೊಟ್ಟಾರ ಸರ್. ಏನಂದ್ರೆ ಆಮೇಲೆ ಇದು ಗೇರ್ ಬಗ್ಗೆ ಹಾಕಿಂತೀವಿ ಸರ್. ಸಣ್ಣದು ಕೊಟ್ಟಿದ್ರು ಹಳೆದ್ರಲ್ಲಿ, ಹಳೆ ಗಾಡಿಯಾಗ. ಈಗ ಇದು ಚೇಂಜ್ ಮಾಡ್ಯಾರ ಸರ್. ಇದು ಚೇಂಜ್ ಮಾಡಿ ಮನುಷ್ಯ ದಣಿಕಾಗೋದಿಲ್ಲ, ಕಾರ್ನಾಗ ಕುಂತ್ಕೊಂಡಂಗೆ ಆಗ್ತದ. ಏನಂದ್ರೆ ಎಷ್ಟೇ ಒತ್ತು ಹೊಡೆದ್ರೂ ಗಾಡಿ ದಣಿಕೆ ಬರೋದಿಲ್ಲ. ಏನಂದ್ರೆ ಆಮೇಲೆ ಲೋಡ್ ಎಷ್ಟು ಲೋಡ್ ಬಿದ್ರೂ 3 ಮಡಿಕೆ ಹಚ್ಚಿದ್ರು ಹಂಗೆ ಕಿತ್ಕೊಂಡು ಹೋಗ್ತದೆ. ಮೈಲೇಜ್ ಸರ್ ಫಸ್ಟಿಗೆ ನಾನು ಆಯಿಲ್ ಚೇಂಜ್ ಮಾಡಿಸ್ಲಾರ್ದಾಗ 3 ಹೋಗ್ತಿತ್ತು. ಒಂದು ಸಾಲ ಆಯಿಲ್ ಚೇಂಜ್ ಮಾಡಿಸ್ಕೊಂಡ ಮೇಲೆ 2 ಹೋಗ್ತದೆ. ಹೌದಾ? ಬಟ್ ಈಗ ಇದು ನಿಮಗೆ ಚಲೋ ಅಂತ ಸರ್. ಆಮೇಲೆ ಲೈಟ್ ಮೊದ್ಲು ಗಾಡಿಗೆ ಇಲ್ಲ ಸಣ್ಣಾಗಿ ಬರ್ತದ್ವು ಸರ್. ಯಾವ್ದ್ರಿ? ಇವ್ ಲೈಟ್ ಸರ್, ಹೆಡ್ ಲೈಟ್. ಮೊದಲು ಟ್ರ್ಯಾಕ್ಟರ್ಗೆ ಹೆಂಗೆ? ಮೊದ್ಲು ಟ್ರ್ಯಾಕ್ಟರ್ ಮುಂದೆ ಏನೋ ಲೋಡು ಏನಾನ ಬಂದ್ರು ಕಾಣ್ತಿದ್ದಿಲ್ಲ ಸರ್. ಏನು ಆ ಬೆಳ ಮುಂಜಾನೆ 4 ಗಂಟೆಗೆ ಹೋದ್ರೂ ಫೋಕಸ್ ಜಾಸ್ತಿ ಬರ್ತದೆ ಸರ್. ಜಾಸ್ತಿ ಬರ್ತದೆ ಸರ್. ಚೆನ್ನಾಗಿ ಬರ್ತದೆ ಗಾಡಿ. ಏನಂದ್ರೆ ಏನೋ ಬಂದ್ರೂ ಮುಂದೆ ಕಾಣ್ತದೆ ಸರ್. ಈಗ ಈ ಟ್ರ್ಯಾಕ್ಟರ್ H1R ಐತಲ್ರಿ, ಇದು ಯಾವ್ಯಾವ ಕೆಲ್ಸಕ್ಕೆ ಯೂಸ್ ಮಾಡ್ತೀರಾ? ಕೆಜಿ ಬಿಲ್ಲಿಗೆ ಹೊಡ್ಕೊಂತೀವಿ ಸರ್. ಫಸ್ಟ್ ಮಡಿಕೆ ಹೊಡ್ಕೊಂತೀವಿ. ಎಲ್ಲಾರು 5 ಮಡಿಕೆ ಎಲ್ಲ ಓಟಕ್ಕೂ ರೂಟ್ಗೂ ಇದು ಓದ್ತದೆ ಸರ್. ರೂಟ್ರೂ ಚೆನ್ನಾಗಿ ಓದ್ತದೆ ಸರ್. ಓಕೆ, ಎಲ್ಲ ಇಂಪ್ಲಿಮೆಂಟ್ ಎಲ್ಲ ಸೂಕ್ತವಾದಂತ ಟ್ರ್ಯಾಕ್ಟರ್ ಸರ್. ಏನಂದ್ರೆ ಆಮೇಲೆ ನಾವು ಯಾವ್ದನ್ನ ಲೋಡ್ ಒಯ್ಬೇಕಾದ್ರೆ ತ್ರಾಸ ಆಗ್ತಿತ್ತು ಸರ್. ಗಾಡಿ ಮುಂದೆ ಎದ್ದೇಳ್ತಿತ್ತು. ಈಗ ಎದ್ದೇಳೋದಲ್ಲ. ಎದ್ದೇಳೋದಲ್ಲ ಸರ್. ಬ್ಯಾಟ್ರಿ ಆಮೇಲೆ ಇದು ಪಿಂಡ ಎದ್ದ ಸಲಾಗಿ ಗಾಡಿ ಹೈಟ್ ಎದ್ದ ಸಲಾಗಿ ಎದ್ದೇಳೋದಲ್ಲ ಸರ್. ಓಕೆ, ಪ್ಲಾಟ್ಫಾರ್ಮ್ ನಂಬರ್ ಹೆಂಗ ಅನಿಸ್ತದ ಮತ್ತು ನಿಮ್ಗೆ ಸೀಟ್ ಸ್ಟೇರಿಂಗ್ ಹೆಂಗ ಅನಿಸ್ತದ್ರಿ ಸರ್? ಮೊದ್ಲು ಗಾಡಿಗೆ ಇದು ಇದ್ದಿಲ್ಲ ಸರ್, ಏರ ಕ್ರಾಸ್ ಆಗ್ತಿತ್ತು. ಈ ಚೆನ್ನಾಗಿ ಕೊಟ್ಟ ಸಲಾಗಿ ಏನು ಮಾಡಿದ್ರೂ ರೈತರಿಗೆ ಇದಾಗ್ತದೆ ಸರ್. ಚೆನ್ನಾಗದ ಕಾರ್ನಾಗ ಕುಂತು ಕೊಡ್ದಂಗೆ ಆಗ್ತದೆ ಸರ್ ಸೀಟ್. ಏನು ಎಷ್ಟೊತ್ತು ಮಾಡಿದ್ರನ ಮೊದ್ಲ 9-10 ತಾಸಿಗೆ ಮೈ ದಣ್ಕಂತಿದ್ವಿ. ಈಗ 12 ತಾಸು ಮಾಡಿದ್ರೂ ದಣ್ಕೊಂಬದಲ್ಲ ಸರ್. ಸೀಟ್ ಅಷ್ಟು ಡಿಲಕ್ಸ್ ಕಂಫರ್ಟೇಬಲ್ ಇದೆ. ಏನಂದ್ರೆ ಸ್ಟೇರಿಂಗು ಮೊದ್ಲು ಕೈ ಬ್ಯಾನ್ ಆಯ್ತಿತ್ತು ಸರ್, ಗೆರೆ ಬ್ಯಾನ್ ಆಯ್ತಿತ್ತು. ಈಗ ಏನು ಬ್ಯಾನ್ ಆಗೋದಲ್ಲ ಸರ್. ಏನಂದ್ರೆ ಆಮೇಲೆ ಇದು ಗೇರನು ಬಗ್ಗೆ ಹಾಕಿಬೇಕಿತ್ತು ಸರ್. ಸಣ್ಣ ಗೇರ್ ಇತ್ತು, 5 ಗೇರು ಎದ್ದು ಹಾಕಬೇಕತ್ತು ಸರ್ ಬಗ್ಗೆ. ಈಗ ಏನು ಬಗ್ಗೆ ಹಾಕೊಂಬದಲ್ಲ ಸರ್. ನಿಂತಲ್ಲೇ ಕುಂತಲ್ಲೇ ಚೇಂಜ್ ಮಾಡ್ಕೊಂಬರ್ಬೇಕು ಆರಾಮ ಸರ್. ಸಾವ್ಕಾರ, ಈಗ ಈ ಟ್ರ್ಯಾಕ್ಟರ್ H1R ಏನ್ ಟ್ರ್ಯಾಕ್ಟರ್ ಅದಲ್ರಿ? ಹೌದು ಸರ್. ಈ ಟ್ರ್ಯಾಕ್ಟರ್ ತಗೊಂಡಿರಲ್ಲ ಈಗ, ಈ ಟ್ರ್ಯಾಕ್ಟರ್ನಾಗ ಏನ್ ಚಲೋ ಅನ್ಸದ್ರಿ ನಿಮ್ಗೆ? ಕೇಜ್ ಬಿಲ್ ಆಗಲಿ ಪಲಗಾರ ಆಗಲಿ ಏನು ಹೊಡೆದ್ರನ ಒಡ್ಡ ಆಗ್ತದಲ್ಲ ಸರ್. ಮೊದ್ಲು ಹಳೆ ಗಾಡಿ ಇದ್ದಾಗ ಒಡ್ಡ ಆಗ್ತದ ಸರ್. ಆ ಒಂದು ಉದ್ದೇಶಕ್ಕಾಗಿ ಹೈಟ್ ಇದ್ದ ಸಲ ನಾವು ಗಾಡಿ ತಗೊಂಡಿವಿ ಸರ್. ಓಕೆ, ನೀವು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವರು ರೈತರು, ನಾನು ರೈತು. ನಾನು ಒಯ್ದ ಮೇಲೆ 5 ಗಾಡಿ ಒಯ್ದೀವಿ ಸರ್. ಏನಂದ್ರೆ ಎಲ್ಲಾರಿಗೆ ಚೆನ್ನಾಗಿ ಬರ್ತದಂತಾನೆ 11 ಸಾಮಾನು ಕೊಡ್ತಾರ. ಅಷ್ಟಕ್ಕಂತಾನೆ ಈ ತಗೊಂಡ ರೈತನು ಅಷ್ಟೇ ಬರ್ತದ. ನಾನು ಒಯ್ದ ರೈತಿಗನ ನಾನು ಒಯ್ದ ಮೇಲೆ 5 ಗಾಡಿ ಚೇಂಜ್ ಮಾಡೀವಿ ಸರ್. ಈಗ ಮನ್ಸೂನ್ ಆಫರ್ ಏನಂತಲ್ಲ, ಎಷ್ಟಕ್ಕೂ ಕೊಡಕತ್ತಾರ ನಿಮ್ಗೆ ಟ್ರ್ಯಾಕ್ಟರ್? 5 ಒಟ್ಟು 8 ಲಕ್ಷ ಕೊಡ್ತಾರೆ ಸರ್. 8 ಲಕ್ಷ ಮತ್ತು ಗಾಡಿ 11 ಸಾಮಾನು ಕೊಡ್ತಾರೆ ಸರ್. ಗಾಡಿನೂ ಕೊಡ್ತಾರೆ. ಏನಾಯ್ತು ಅದಕ್ಕೆ ಹೈಟ್ ಬಂದನು ಹೋಯ್ಕೆ ಸರ್. ಏನಾಯ್ತು